ಅಮ್ಮ ಅಮ್ಮ ತರಕಾರಿ ಕಟ್ಟೆ ಹಾಕ್ತಾರಲ್ಲ. ಏನಪ್ಪ ಏನು? ಅದು ಅತ್ತೆ, ನಾನೇ ಕಾಫಿ ಕೊಟ್ಟೆ, ಮೋಸ್ಟ್ಲಿ ಚೆನ್ನಾಗಿಲ್ಲ ಅನ್ಸುತ್ತೆ, ಅದಕ್ಕೆ ಓಡ್ ಬಂದ್ರು. ಏನಪ್ಪ ನಿನ್ ಸಮಸ್ಯೆ? ನಿನ್ ಕೈ ಕೊಡಮ್ಮ. ಯಾಕೋ? ನನ್ ಕೈ ಕೊಡ್ಲೇನೋ? ಅಪರೂಪಕ್ಕೆ ಕೆಲಸ ಮಾಡ್ತಿದ್ಯಾ, ಮಾಡೆ. ನಿನ್ ಕೈ ಕೊಡು. ಇಳ್ಕೋ. ಎಂತ ಕಾಫಿ ಮಾಡಿದ್ಯಮ್ಮ, ಅದ್ಭುತವಾಗಿತ್ತು. ಗಟ್ಟಿ ಹಾಲು, ಅದಕ್ಕೆ ತಕ್ಕಂತೆ ಕಾಫಿ ಡಿಕಾಕ್ಷನ್ನು, ಅದಕ್ಕೆ ಉಂಡೆ ಬೆಲ್ಲ. ವಾಹ್, ಕುಡ್ದಿದ ತಕ್ಷಣ ನನ್ನ ಕೆಲಸದ ಟೆನ್ಷನ್ ಎಲ್ಲ ಲಗಾಮಿಲ್ದಿರೋ ಕುದುರೆ ಥರ ಓಡೋಯ್ತು. ಎಲ್ಲಿಗೆ ಓಡೋಗ್ತಿದ್ವೋ? ಮೈಸೂರು ಅರಮನೆಗೆ ತರಕಾರಿ ಕುಯ್. ಯಾಕಣ್ಣ ಯಾವಾಗ್ಲೂ ನನ್ ಮೇಲೆ ಹಂಗಾಡ್ತೀಯ? ಅಲ್ಲ ಕಣ ನರಸಿಂಹ, ಒತ್ಸಲ ಮಾಡಿದ ಕಾಫಿನ ನಾನು 30 ವರ್ಷದಿಂದ ಕುಡಿತಾ ಇದ್ದೀನಿ. ಅದೇನು ಅಷ್ಟೊಂದು ಬಣ್ಣ ಕಟ್ಟಿ ಹೇಳ್ತಾ ಇದೆಯಾ? ನನಗಂತೂ ಒಂದಿನನೂ ಹಂಗೆ ಅನ್ನಿಸ್ಲಿಲ್ಲಪ್ಪ, ಅಲ್ವೇನೆ ಅಂಬುಜ? ಅಯ್ಯೋ, ನಾನಿವತ್ತು ಕಾಫಿ ಕುಡ್ದಿಲ್ಲ ಅಣ್ಣ. ಗಟ್ಟಿ ಹಾಲ್ಗೆ ಉಂಡೆ ಬೆಲ್ಲ ಹಾಕೊಂಡು ಕುಡಿದ್ಬಿಟ್ಟೆ. ಹಸು ಹಾಲ ಎಮ್ಮೆ ಹಾಲ? ಹಸುದು ಎಮ್ಮೆದು ಗೊತ್ತಿಲ್ಲ, ಒಟ್ಟಲ್ಲಿ ಬೆಳ್ಳಗಿತ್ತು. ಹಾಲು ಬೆಳಗ್ಗೆ ಇರೋದು, ಇನ್ನೇನು ಕಪ್ಪಗಿರುತ್ತಾ? ಅದಕ್ಕೆ ಆ ಎಮ್ಮೆ ಹಾಲು ಕುಡಿತೀಯಲ್ಲ, ನೀನು ಮಂದ ಆಗ್ಬಿಟ್ಟಿದ್ಯಾ ಕಣೆ. ಹೌದಾ? ಆಯ್ತಾ ನೀವಿಬ್ರು ಜಗಳ? ಅಲ್ಲ, ಬಂದಿರೋ ಸೊಸೆ ಮುಂದೆ ಒಳ್ಳೆ ಕಾಲೇಜ್ ಹುಡುಗಿ ಥರ ಜಗಳ ಆಡ್ತಿದ್ದೀರಪ್ಪ. ನಾನು ಏನು ಅಂದ್ಕೊಳ್ಳಲ್ಲ ಬಿಡಿ ಅತ್ತೆ. ಅಣ್ಣ ತಂಗಿ ಇಬ್ರು ಜಗಳ ಆಡ್ಕೊಂಡು ಮಾತಾಡ್ಕೊಂಡು ತಮಾಷೆ ಮಾಡ್ಕೊಂಡಿದ್ರೇನೆ ಚಂದ, ಆಗ್ಲೇ ಮಜಾ. ಅಮ್ಮ, ನಾನಂತೂ ನಿಜ ಹೇಳ್ತಾ ಇದೀನಿ, ಕಾಫಿ ಸೂಪರ್ ಆಗಿತ್ತಮ್ಮ. ಈಗ ನೀನು ಮೊದಲು ಥ್ಯಾಂಕ್ಸ್ ಹೇಳಬೇಕಾಗಿರೋದು ಸಂಜನಾಗೆ. ಯಾಕೆ? ಕಾಫಿ ಮಾಡಿದ್ದು ನೀನು ಹೆಂಡ್ತಿನೇ. ಅಮ್ಮ, ನೀನು ಸುಳ್ಳು ಹೇಳ್ಬೇಡ. ಅರೆ, ನಾನು ಯಾಕೋ ಸುಳ್ಳು ಹೇಳಿ? ಬೆಳಿಗ್ಗೆ ಅವಳೇ ಅಡುಗೆ ಮನೆಗೆ ಬಂದು ನರಸಿಂಹನಿಗೆ ಕಾಫಿ ಕೊಟ್ರಾ ಅಂತ ಕೇಳಿದ್ಲು. ಇಲ್ಲ ಅಂದೆ. ಹೇಗೆ ಮಾಡೋದು, ಅವ್ರಿಗೆ ಹೇಗೆ ಇಷ್ಟ ಆಗುತ್ತೆ ಅಂತ ಕೇಳಿ ಅವಳೇ ಕಾಫಿ ಮಾಡಿಕೊಂಡು ನಿನಗೆ ತಂದ್ಲು. ಏನಮ್ಮ ನೀನು ಯಾರಕ್ಕೆಲ್ಲ ಕಾಫಿ ಕೊಟ್ಟು ಕಳಿಸಿಲ್ಲ? ದಿನ ನೀನೇ ತಾನೇ ಮಾಡ್ಕೊಡ್ತಿದ್ದು. ಏನೋ ನೀನು ಇಷ್ಟೊತ್ತು ಕಾಫಿನ ಅಮೃತ ತರ ಇದೆ ಅಂತ ಹೊಗಳ್ಬಿಟ್ಟು ಈಗ ಬೈತಾ ಇದೆಯಲ್ಲ? ನೋಡಪ್ಪ, ಇನ್ನು ಮುಂದೆ ನಮ್ಮ ಮನೆ ಸೊಸೆ ಅಂದರೆ ಸಂಜನನೇ ಈ ಮನೆ ಕೆಲಸ ಎಲ್ಲ ಮಾಡೋದು, ಅಲ್ವೇನ್ರಿ? ಯಾಕೆ? ಯಾಕೆಂದ್ರೆ ಅದೇ ನಿಮ್ಮ ಕೈಲಿ ಆಗಲ್ಲ, ನಾನೇ ಮಾಡ್ತೀನಿ, ನೀವು ಅಂತ ಕೂತ್ಕೊಳ್ಳಿ ಅಂತ ಹೇಳಿದಾಳೆ. ಅಮ್ಮ, ಯಾರು ಏನೇನೋ ಹೇಳ್ತಾರೆ ಅಂದ್ಬಿಟ್ಟು ನೀ ಅದೆಲ್ಲ ಮಾಡಕ್ ಹೋಗ್ಬೇಡ. ಅಂದ್ರೆ ಈಗಲೂ ನಾನು ಕೆಲಸ ಮಾಡು ಅಂತೀಯಾ? ನೀನ್ ಮಾಡಿದ್ರೆ ಅತ್ತೆ ಮಾಡ್ತಾರೆ. ಅಯ್ಯಯ್ಯೋ, ನನ್ನ ಕೈಲಾಗಲ್ಲಪ್ಪ. ನನಗೆ ಕೂತ್ರೆ ಎದ್ದೇಳಕ್ಕಾಗಲ್ಲ, ಎದ್ರೆ ಕೂತ್ಕೊಳ್ಳೋಕ್ಕಾಗಲ್ಲ. ಬೇಸಿಗೆಯಲ್ಲಿ ಉಷ್ಣ, ಚಳಿಗಾಲದಲ್ಲಿ ಶೀತ, ಮಳೆಗಾಲ ಕೆಮ್ಮು ಕಫ ಬಿಟ್ಟೆ. ಇವಾಗ ನಿಮ್ಮ ಅಪ್ಪ ಮಗು ನೋಡಿ. ಇವಾಗ ಅತ್ತೆ, ಅಪ್ಪ ಆಗ್ಲಿಂದ ಹೇಳ್ತಾರೆ ನಿನ್ಗೆ ಸುಮ್ಮನೆ ಕೂತ್ಕೋ ಅಂತ. ಅತ್ತೆ, ಏನ್ಮಾ? ನೀವು ತಿಂಡಿ ರೆಡಿ ಮಾಡಬೇಕು ಅಂದ್ರಲ್ಲ, ನೀವು ಹೇಳ್ಕೊಡಿ, ನಾನು ಮಾಡ್ತೀನಿ. ಅಯ್ಯೋ ನನ್ನ ಬಂಗಾರಿ, ನೀನು ಇಷ್ಟಪಟ್ಟಿರೋ ತಿಂಡಿನ ಇವಳ ಕೈಲೇ ಮಾಡಿಸ್ತೀನಿ, ತಿನ್ನು. ನಿಮ್ಮ ಮನೇಲಿ ನನ್ನ ಮಾತು ಮರ್ಯಾದಿನೇ ಇಲ್ಲ. ನೋಡ್ತೀನಿ ಅದೆಷ್ಟು ದಿನ. ಹೋಗೋಗೋ, ಇದೇನು ಪೊಲೀಸ್ ಸ್ಟೇಷನ್ ಅಲ್ಲ. ನೀನೇನಣ್ಣ ಹಂಗ್ ಬಾಯಿ ತರ್ಕೊಂಡು ನೋಡ್ತಾ ಇದೀಯ ಅತ್ತೆ ಸೊಸೆನಾ? ಅಲ್ಲ ಕಣೆ, ಇಷ್ಟು ದಿನ ಒಳ್ಳೆ ಹಾವು ಮುಂಚಿ ಥರ ಕಚ್ಚಾಡ್ತಿದ್ರು, ಇವತ್ತು ನೋಡಿದ್ರೆ ಹಾಲು ಜೇನು ಥರ ಒಂದಾಗ್ಬಿಟ್ಟವ್ರಲ್ಲೇ. ಏನೇ ಕಾರಣ? ಓ ಅದಾ, ನೀನ್ ಮನೇಲಿ ಇರ್ಲಿಲ್ವಲ್ಲ, ಆಗ SI ನಾಗರಾಜು ಹೆಣ್ಮಕ್ಳನ್ನೆಲ್ಲ ಕರ್ಕೊಂಡು ಬಂದಿದ್ದ ಫೈಟಿಂಗ್ ಮಾಡಕ್ಕೆ. ನಾವು ಸರಿಯಾಗಿ ಕೊಟ್ಟು ಕಳಿಸಿದ್ವು. ಅದಾದಾಗಿಂದ ಅತ್ತೆ ಸೊಸೆ ಒಳ್ಳೆ ಅಂಟುವಳು ಕಾಯ್ತಾರೆ, ಅಂಟ್ಕೊಂಡೇ ಇರ್ತಾರೆ. ನನಗೂ ಖುಷಿ ಆಗುತ್ತೆ ಅವ್ರಿಬ್ಬರನ್ನ ನೋಡಕ್ಕೆ. ಕೆಲಸ ಸಿಕ್ತು ಅಂತ ಮನೆಯವ್ರಿಗೇನೋ ದೊಡ್ಡದಾಗಿ ಹೇಳಿದೆ, ಆದರೆ ನನ್ನ ಪರಿಸ್ಥಿತಿ ನೋಡಿದ್ರೆ ಈ ಥರ ಇದೆ. ಹೀಗೆ ಮನೇಲಿ ಉತ್ತರ ಕೊಡೋಕ್ಕಾಗದೇ ಇರೋ ಥರ ಆಯ್ತಲ್ಲ, ಏನು ಮಾಡಲಿ? ಹಾಂ, ಯಾವುದಕ್ಕೂ ಬೇರೆ ಕಡೆ ಜಾಬಿಗೆ ಟ್ರೈ ಮಾಡ್ತೀನಿ. ಅದೇ ಆಪ್ಷನ್ ಇರೋದು, ಬೇರೆ ಆಪ್ಷನ್ ಇಲ್ಲ. ರೀ ಅರ್ಥನಾ ಅವರೇ, ಅಯ್ಯೋ, ನಿಮ್ಮನ್ನು ನೋಡ್ತಿದ್ದ ಹಾಗೆ ತಿಂದಿದ್ದೆಲ್ಲ ಕರ್ಗೋಯ್ತು. ಇಲ್ಲೇ ಹತ್ತಿರದಲ್ಲಿ ಒಳ್ಳೆ ಹೋಟೆಲ್ ಇದೆ, ನೀವು ಹ್ಞೂ ಅಂದರೆ ಇಬ್ರು ಹೋಗಿ ತಿಂಡಿ ತಿನ್ನೋಣ? ಬೇಡ, ನನ್ನ ತಿಂಡಿ ಆಯಿತು. ಹಾಗಾದರೆ ಕಾಫಿ? ಅದು ಆಗಿದೆ. ಹಾಗಾದರೆ ನಿಮ್ಗೆ ಕರೆದಿದ್ದೆ ವೇಸ್ಟು. ಏನು ವಿಷಯ? ಯಾಕೆ ನನ್ನ ಕರೆದ್ರಿ ಅದನ್ನು ಹೇಳಿ. ನಾನು ನಿನ್ನೆ ಅಷ್ಟೊಂದು ಕೇಳ್ಕೊಂಡ್ರು
ನಿಮ್ಮ ಮನ್ಸು ಕರಗ್ಲೇ ಇಲ್ವಲ್ಲ? ಕರ್ಗೋದು ಇಲ್ಲ. ಪದೇ ಪದೇ ನನಗೆ ಹಿಂಸೆ ಕೊಡ್ಬೇಡಿ. ಇದೇ ಲಾಸ್ಟ್. ಮತ್ತೆ ನನ್ನ ಹಿಂದೆ ಬರಬೇಡಿ. ಏನಿದು ಹುಚ್ಚಾಟ? ನಿಮ್ಗೆ ಸ್ವಲ್ಪನೂ ಡೀಸೆನ್ಸಿ ಅನ್ನೋದೇ ಇಲ್ವಾ? ರೋಡಲ್ಲಿ ಒಂಟಿ ಹುಡುಗಿನ ನಿಲ್ಲಿಸ್ಕೊಂಡು ಈ ರೀತಿಯೆಲ್ಲ ಆಡ್ತಿದ್ದೀರಲ್ಲ, ಇದೆಲ್ಲ ಸರಿ ಇಲ್ಲ. ನೀವು ಗಂಡಸರೆಲ್ಲ ಹೀಗೇನಾ? ಸ್ವಲ್ಪ ಸಲಿಗೆ ಕೊಟ್ಟರೆ ಸಾಕು, ತಲೆ ಮೇಲೆ ಬಂದು ಕುತ್ಕೊಂತೀರಾ. ನಾವುಗಳು ಮಾತಾಡ್ಸಿದ್ರೆ ಸಾಕು, ಅದನ್ನೇ ಅಡ್ವಾಂಟೇಜ್ ಆಗಿ ತಗೊಳ್ತೀರಾ. ಅಲ್ಲ, ನಿನ್ನೆವರೆಗೂ ನಿಮ್ಮನ್ನು ನೋಡಿದ ಬೇರೆ ಥರ ಇತ್ತು, ಆದರೆ ಇವತ್ತು ಯಾಕೋ ಬೇರೆ ಥರನೇ ಇದ್ದೀರಲ್ಲ. ನೀವಿರೋದೇ ಹೀಗ ಅಥವಾ ನನ್ನ ಹತ್ರ ಮಾತ್ರ ಈ ಥರ ನಡ್ಕೋತಾ ಇದ್ದೀರಾ? ಅಲ್ಲ, ಡೇ ಬೈ ಡೇ ನಿಮ್ಮಲ್ಲಿ ಆಗ್ತಿರೋ ಚೇಂಜಸ್ ಕಾರಣ ಯಾಕೆ ಅಂತ ತಿಳ್ಕೊಬೋದಾ ನಾನು? ಅಲ್ಲ, ನೀವೇ. ನಾನು? ಹೌದು. ಈ ಥರ ತಲೆ ತಿನ್ನೋದನ್ನ ಬಿಟ್ರೆ ನಾನು ಸರಿಯಾಗೇ ಇರ್ತೀನಿ. ಆಯಿತು, ಇನ್ಮೇಲೆ ನಾನು ನಿಮ್ಮ ತಂಟೆಗೆ ಬರಲ್ಲ. ಆದರೆ ಒಂದೇ ಒಂದು ಸಹಾಯ ಮಾಡ್ಕೊಡ್ತೀರಾ? ಏನು? ನೀವು ನನ್ನ ಮಗಳು ಸಾನ್ವಿ. ಅದಂತೂ ಖಂಡಿತ ಸಾಧ್ಯ ಇಲ್ಲ ಅಂತ ನೆನ್ನೆನೇ ಹೇಳಿದ್ದೀನಲ್ವಾ, ಮತ್ತೆ ಅದನ್ನೇ ಯಾಕೆ ಹೇಳ್ತಿದ್ದೀರಾ? ಅಲ್ಲ ಅರ್ಚನಾ ಅವರೇ, ನಾನೇನಾದರೂ ನಿಮ್ಮನ್ನ ನನ್ನ ಹೆಂಡತಿ ಆಗು ಅಂತ ಏನಾರ ಕೇಳಿದ್ನ? ಏನೋ ನನ್ನ ಮಗುಗೆ ತಾಯಿ ಆಗಿರಿ ಅಂತ ಕೇಳಿದ್ನಪ್ಪ. ನಾನು ಯಾಕೆ ನಿಮ್ಮ ಮಗುಗೆ ತಾಯಿ ಆಗಬೇಕು? ಅಮ್ಮ ಅಂದರೆ ರಿಯಲ್ ಆಗಲ್ಲ ಕಣ್ರಿ. ಅಮ್ಮನ ಥರ ಕೇರ್ ಮಾಡ್ತಾ ಸಾನ್ವಿನ ನೋಡ್ಕೊಳ್ಳೋ ಕೆಲಸ ಮಾಡ್ಬೋದಲ್ವಾ ಅಂತ. ನನಗೆ ಗೊತ್ತು ಇದು ನಿಮ್ಮ ಎಜುಕೇಷನ್ಗೆ ತಕ್ಕನಾದ ಕೆಲಸ ಅಲ್ಲ ಅಂತ, ಬಟ್ ನನಗೆ ಬೇರೆ ಆಪ್ಷನ್ ಇಲ್ಲ. ನೀವು ಕೇಳಿ ಸಂಬಳ ಕೊಡ್ತೀನಿ ರೀ, ಪ್ಲೀಸ್ ರೀ, ಒಪ್ಕೊಳ್ಳಿ. ಅಂದರೆ ಈಗ ನನ್ನ ದುಡ್ಡಲ್ಲಿ ಅಳಿತಿದ್ದೀರಾ? ಅಲ್ಲ ರೀ, ನಿಮಗೆ ದುಡ್ಡಿನ ಅವಶ್ಯಕತೆ ಇದ್ರೆ ಹೇಳಿ, ಸ್ವಲ್ಪ ದುಡ್ಡು ಜಾಸ್ತಿನೇ ಕೊಡ್ತೀನಿ ಅಂತ ಹೇಳಿ. ಎಲ್ಲ ಗಂಡಸರು ನಿಮ್ಮ ಥರನೇ ಅನ್ಸುತ್ತೆ, ಹೆಣ್ಣಿನ ಅಸಹಾಯಕತೆನ ಮಿಸ್ಯೂಸ್ ಮಾಡ್ಕೊಳ್ಳೋದು. ನೋಡಿ, ನಿಮ್ಮ ಮಗಳಿಗೆ ತಾಯಿ ಆಗೋ ಅಥವಾ ಅವಳು ಕೇರ್ ಟೇಕರ್ ಆಗೋ ನನಗೆ ಕೆಲಸ ಮಾಡೋದಕ್ಕೆ ಆಗಲ್ಲ. ಕೆಲಸ ಮಾಡದೆ ಖಾಲಿ ಕೂತಿರ್ತೀನಿ ಹೊರತು ಯಾವುದೇ ಕಾರಣಕ್ಕೂ ಆ ಕೆಲಸ ಮಾತ್ರ ಮಾಡಲ್ಲ. ನಿನ್ನೆ ನನಗೆ ಫೋನ್ ಬಂದು ನನ್ನ ಮನೆಗೆ ಹೋದ್ಮೇಲೆ ನನ್ನ ಮಗಳು ನೀವೆಲ್ಲಿ ಅವ್ರನ್ನ ಕರೆಸು ಅಂತ ತುಂಬ ಹಠ ಮಾಡಿದ್ಲು. ನಾನು ಅಮ್ಮನಿಗೆ ಹುಷಾರಿಲ್ಲ, ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದೀನಿ ಅಂತ ತುಂಬ ಸುಳ್ಳು ಹೇಳಿ ಸಮಾಧಾನ ಮಾಡಿದ್ದೀನಿ. ಆದರೆ ಇನ್ನು ಮತ್ತೆ ಸುಳ್ಳು ಹೇಳೋಕ್ಕಾಗಲ್ಲ. ಪ್ಲೀಸ್ ಕಣ್ರಿ, ನಿಮ್ಮನ್ನೇ ನಿಜವಾದ ಅಮ್ಮ ಅಂತ ಅಂದ್ಕೊಂಡ್ಬಿಟ್ಟಿದ್ದಾಳೆ. ಅದಕ್ಕೆ ಪ್ಲೀಸ್ ಒಪ್ಕೊಳ್ಳಿ. ಸ್ವಲ್ಪ ದಿನಕ್ಕೆ ಮಟ್ಟಕ್ಕಾದರೂ ಅವಳ ಜೊತೆ ಇದ್ದು ಅಮ್ಮನ ಥರ ಕೇರ್ ಮಾಡಿ. ದಯವಿಟ್ಟು ಅರ್ಚನಾ ಅವರೇ, ಒಪ್ಕೊಳ್ಳಿ. ನೀವು ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರು ಅಷ್ಟೇ, ನನ್ನಿಂದ ಈ ಕೆಲಸ ಮಾಡೋದಕ್ಕೆ ಆಗಲ್ಲ. ಪ್ಲೀಸ್ ಒಂದೇ ಒಂದು ಸಲ ಯೋಚನೆ ಮಾಡಿರಿ. ಪದೇ ಪದೇ ತೊಂದರೆ ಕೊಟ್ಟರೆ ನಾನು ಕೆಟ್ಟೋಳಾಗ್ತೀನಿ. ಹುಷಾರ್. ನಿಮ್ಮ ಮಗಳ ಆರೋಗ್ಯ ನಿಮ್ಮ ಕೈಲಿದೆ. ದುಡ್ಡು ಕೊಟ್ಟರೆ ಬೇಕಾದಷ್ಟು ಜನ ಸಿಗ್ತಾರೆ. ಪ್ಲೀಸ್ ನನಗೆ ತೊಂದರೆ ಕೊಡಬೇಡಿ. ಹಾಗೆ ಇನ್ನು ಮುಂದೆ ಯಾವತ್ತೂ ನನ್ನ ಹಿಂದೆ ಬರಬೇಡಿ.